ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶಾರದೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಶಾರದೆ ಅಮ್ಮ ಹತ್ರ ಬಂದು, ತಾತ ಮೊಮ್ಮಗಳಿಗೆ ಫೀಸ್ ನಾನೇ ಕಟ್ತೀನಿ, ಎಷ್ಟು ಫೀಸ್ ಆದರೂ ಸರಿ ನಾನೇ ಕಟ್ತೀನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಶಾರದನಮ್ಮ ಒಪ್ತಾ ಇಲ್ಲ. ಬೇಡ ಬೇಡ, ನೀವು ಕಟ್ಟೋದು. ಯಾಕಮ್ಮ, ಮೊಮ್ಮಗಳಲ್ವ ಅಂದರೆ, ಇಲ್ಲಪ್ಪ ನೀವು ಕಟ್ಟೋದು ಬೇಡ, ಕಟ್ತಾನೆ ಬಿಡಿ ಅಂತ ಹೇಳ್ತಾವಳೆ. ಅದಕ್ಕೆ ಮತ್ತು ಅಣ್ಣ ಬೇಜಾರು ಮಾಡ್ಕೋತಾನೆ, ಅವನೇ ಕಟ್ತಾನೆ ಬಿಡಿ, ನಾ ಯಾಕೆ ಸುಮ್ಮನೆ ರಿಸ್ಕ್ ತಗೋಬೇಕು ಅಂತೇಳಿ. ಅಂದರೆ ಇಲ್ಲಿ ಹೇಗೆ ಅಂದರೆ ಶಾರದನ ಗಂಡ ಕಟ್ತಾನೆ ಅಂತನ ಏನೋ ಹೇಳ್ತಾ ಇದ್ದಾಳೆ. ಆದರೆ ತಾತ ಭಾಳ ಹಿಂಸೆ ಕೊಡ್ತಾಯಿದ್ದಾರೆ. ಇಲ್ಲ, ನಾನು ಕಟ್ತೀನಿ, ಫೀಸ್ ನಾನು ಕಟ್ಟಿ ನಾನೇ ಓದಿಸ್ತೀನಿ ಅಂತೇಳ್ಬಿಟ್ಟು. ಇಲ್ಲ, ಆಗಲ್ಲ ಅಂತ. ತಾಳಿ ಬರಲಿ, ಅವಳೇ ಬರ್ತಾಳೆ ಇವಾಗ, ಅವಳನ್ನೇ ಕೇಳಿಬಿಡೋಣ. ಅವಳೇನಾರು ಕಟ್ಟಿ ಅಂದರೆ ಕಟ್ಟಿರಂತೆ ಇರಿಯಪ್ಪ ಅಂತ ಹೇಳ್ತಾಳೆ. ಆಮೇಲೆ ಅವಳೇನೋ ಅಮ್ಮಂಗೆ ಕೊಡೋಕ್ಕೆ ಅಂತ ತರ್ತಾಳೆ, ಕೊಟ್ಟು ಜ್ಯೂಸು ಅಥವಾ ಏನೋ ಕೊಡೋಕ್ಕೆ ಬರ್ತಾಳೆ. ಕೊಡೋಕ್ಕೆ ಬಂದಾಗ, ಅಲ್ಲಮ್ಮ ನಿನ್ನ ಫೀಸನ್ನು ನಾನೇ ಕಟ್ಟೋಣ ಅಂತಿದ್ದೀನಿ ಅಂತ. ಹೆಂಗಾಗುತ್ತೆ ತಾತ, ಅದಾಗಲ್ಲ, ಅಣ್ಣ ಕಟ್ತಾನೆ, ಮತ್ತು ಅವನು ಬೇಜಾರು ಮಾಡ್ಕೊಳ್ತಾನೆ, ಆಗಲ್ಲ ತಾತ, ಅವನೇ ಕಟ್ತಾನೆ ಬಿಡಿ ಅಂತ ಹೇಳ್ತಾಳೆ. ಆಗ ತಾತಂಗೆ ಭಾಳ ಬೇಜಾರಾಗ್ಬಿಡುತ್ತೆ. ನಾನು ಕಟ್ತೀನಿ ಅಂತ ಅಂದ್ರೂ ಬೇಡ ಅಂದ್ರಲ್ಲ ಅಂತ ಹೇಳ್ಬಿಟ್ಟು, ಸರಿ ಬರ್ತೀನಿ ನಾನು ಅಂತ ಹೋಗ್ಬಿಡುತ್ತೆ. ಅವರು ಬೇಜಾರಾಗಿ ಹೋದ್ಮೇಲೆ ಅವಳು ಮಗಳು ಬೇಡ ಅಂದ್ಲಲ್ಲ ಫೀಸ್ ಕಟ್ಟೋದು ಅಂತೇಳಿ, ಮೊಮ್ಮಗಳಿಗೂ ಫೀಸ್ ಕಟ್ಟಲಿಕ್ಕೆ ಆಗಲಿಲ್ವಲ್ಲ ಅಂತೇಳ್ಬಿಟ್ಟು ತಾತಗೆ ಬೇಜಾರಾಗುತ್ತೆ. ಆಮೇಲೆ ಸರಿ ಶಾರದನ ಕೇಳೋಣ ಅಂತೇಳಿ ಸುಮ್ಮನೆ ಇರ್ತಾರೆ. ಶಾರದಾ ಅಷ್ಟೊತ್ತಿಗೆ ಮಗಳದು ಯೂನಿಫಾರ್ಮ್ ಏನು ಶರ್ಟು ಕೊಳೆ ಆಗಿರುತ್ತೆ, ಅದನ್ನು ತೊಳೆಯೋದಕ್ಕೆ ನಾನು ತೊಳಿತೀನಿ ಕೊಡಿ ಸರ್ ಅಂತ ಕೇಳ್ತಾಳೆ. ಇಲ್ಲ ಇಲ್ಲ ಶಾರದಾ ಅವರೇ, ನಾನೇ ತೊಳಿತೀನಿ, ನನ್ನ ಮಗಳು ಶರ್ಟನ್ನು ನಾನು ತೊಳಿಬಾರ್ದ, ನಾನೇ ತೊಳಿತೀನಿ ಅಂತ ತಗೊಂಡು ಹೋಗ್ತಾನೆ. ಸ್ಕೂಲಿಗೆ ಲೇಟ್ ಆಗಿದೆ, ಇನ್ನೂ ತೊಳೆದಿಲ್ಲ, ಉಜ್ಜುತ್ತಾನೆ ಇದ್ದಾನೆ, ಅವನಿಗೆ ಗೊತ್ತೇ ಇಲ್ಲ ತೊಳೆಯೋದು ಹೇಗೆ ಅಂತೇಳ್ಬಿಟ್ಟು. ಆಮೇಲೆ ಸರಿ ಅಂತೇಳ್ಬಿಟ್ಟು ಶಾರದಾ ಹೋಗಿ, ಬಿಡಿ ಸರ್ ನಾನು ತೊಳಿತೀನಿ ಬಿಡಿ ಸರ್ ಅಂತಾಳೆ. ಆದ್ರೂ ಅವನಿಲ್ಲ, ನಾನೇ ತೊಳಿತೀನಿ, ನನ್ನ ಮಗಳ ಶರ್ಟನ್ನು ನಾನು ತೊಳೆಯೋಕ್ಕೆ ಗೊತ್ತಿಲ್ವ ನನಗೆ, ತೊಳಿತೀನಿ ನಾನು ಅಂತೇಳಿ. ನೀವು ತೊಳೆಯೋವಷ್ಟರೊಳಗೆ ನನಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹುಡುಗಿ ಅನ್ನುತ್ತೆ. ಆವಾಗ ಇಲ್ಲ ಇಲ್ಲ ಬೇಗ ತೊಳಿತೀನಿ ಅಂತೇಳ್ಬಿಟ್ಟು ತೊಳಿತಾನೇ ಇದ್ದಾನೆ. ಅಷ್ಟೊತ್ತಿಂದನೂ ತೊಳಿತಾನೇ ಇದ್ದಾನೆ. ಆದರೆ ಇನ್ನೂ ಕರೆ ಹೋಗಿಲ್ಲ ಅಂದ್ಕೊಂಡು ಇನ್ನೂ ತೊಳಿತಾನೇ ಇದ್ದಾನೆ, ಉಜ್ಜುತ್ತಾನೇ ಇದ್ದಾನೆ, ತೊಳಿತಾನೇ ಇದ್ದಾನೆ. ಶಾರದಾ ನೋಡ್ತಾನೇ ಇದ್ದಾಳೆ. ಎಷ್ಟೊತ್ತಾದ್ರೂ ಆಯಿತು ಅಂತ ಅನ್ನೋಂಗೆ ಇಲ್ಲ. ಇನ್ನೂ ತೊಳಿತಿದ್ದೀನಿ, ಕ್ಲೀನಾಗಿ ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಅಂತಾನೆ ಅವನೇ. ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾಳೆ ಶಾರದಾ. ಮಗಳು ಒಂದು ಕಡೆ ನಿಂತಿರ್ತಾಳೆ, ಅವಳಿಗೂ ಟೈಮ್ ಆಗಿದೆ. ಅವಳು ಸುಮ್ಮನೆ ನಿಂತ್ಕೊಂಡು ಟೈಮ್ ಆಯಿತು ನನಗೆ ಅಂತ ಹೇಳ್ತಿದ್ದಾಳೆ. ಶಾರದನೂ ಒಂದು ಕಡೆ ನಿಂತಿದ್ದಾಳೆ. ಆದರೆ ಅವನು ತೊಳಿತೀನಿ ಶರ್ಟು ಅಂತೇಳಿ ಎಷ್ಟೊತ್ತಾದರೂ ತೊಳಿತಿಲ್ಲ. ಹೀಗೆ ಇವ್ರ ಕತೆ. ಮಗು ಸ್ಕೂಲಿಗೆ ಹೋಗಲ್ಲ, ಅವನು ಶರ್ಟ್ ತೊಳೆಯಲ್ಲ, ಶಾರದಾ ಬಿಡಿ ಸರ್ ಅವ್ರನ್ನ ತೊಳಿತೀನಿ ಅಂತ ಹೇಳೋದು ಬಿಡಲ್ಲ. ಹೀಗೆ ಇವ್ರ ಕತೆ ಮುಂದೆ ಆಗ್ತಾ ಇರುತ್ತೆ. ಲಾಸ್ಟಲ್ಲೂ ಅವನೇ ತೊಳೆದು ಕೊಡ್ತಾನೆ. ಆಮೇಲೆ ಇವಳು ಜಾಲಿಸಿ ಅಥವಾ ಐರನ್ ಮಾಡಿ ಏನೋ ಒಂದು ಮಾಡಿ ಕೊಡ್ತಾಳೆ ಅನಿಸುತ್ತೆ ಮಗುಗೆ ಸ್ಕೂಲಿಗೆ ಹೋಗೋದಕ್ಕೆ. ಏಕೆಂದರೆ 2-3 ಜೊತೆ ಇದ್ದರೆ ಪರವಾಗಿಲ್ಲ, ಒಂದೇ ಜೊತೆ ಇರೋದರಿಂದ ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತಲ್ವ. ಹಾಗಾಗಿ ಸ್ಕೂಲ್ ಟೈಮಿಗೆ ಕರೆಕ್ಟಾಗಿ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ಶಿಸ್ತಾಗಿ ಹಾಕಿ ಕಳಿಸ್ಬೇಕು, ಶೂ ಸಾಕ್ಸ್ ಎಲ್ಲ ಹಾಕಿ. ಹಾಗಾಗಿ ಮಗು ಓದ್ತಾ ಇರುವಾಗ ಬೇಗನೆ ಮಾಡಬೇಕಾಗತ್ತೆ, ತುಂಬ ಲೇಟ್ ಮಾಡೋಂಗಿಲ್ಲ. ಹಾಗೆ ಮತ್ತು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.